ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಏಕಶಿಲಾ ಬಾಗಿಲು ಅಂಥೇಳಿ. ಸೊ ನೀವು ನೋಡ್ಬೋದು ಏನಪ್ಪ ವಿಶೇಷತೆ ಅಂದರೆ ಇಲ್ಲೊಂದು ಡೋರ್ ಇದೆ, ಇಲ್ಲೊಂದು ಡೋರ್ ಇದೆ. ಈ ಎರಡು ಡೋರ್ ಕೂಡ ಕಬ್ಬಿಣದಲ್ಲ, ಬದಲಾಗಿ ಕಲ್ಲಿನ ಡೋರ್ ಇದಾವೆ. ಏನು ಗೊತ್ತಾ, ಕಲ್ಲಿನ ಡೋರ್ ಇದಾವೆ ನೋಡಿ. ಸೊ ಇವೆರಡು ಕೂಡ ಕಲ್ಲಿಂದ ಡೋರ್ ಆಗಿದ್ದಾವೆ. ಇವು ಬಂದು ಎಲ್ಲಿದೆ ಅಂದರೆ ಈ ನವಮಿ ದಿಬ್ಬ ಇದೆಯಲ್ಲ ಅದ್ರ ಪಕ್ಕನೇ ಇದೆ. ಇಲ್ಲಿ ನೋಡಿ, ಈ ಡೋರಿಂದು ಇಂಟರ್ಲಾಕ್ ಹೆಂಗಿತ್ತು ನೋಡಿ, ಇದು ಡೋರ್ದು ಇಂಟರ್ಲಾಕ್ ಇದು. ಸೊ ಅಲ್ಲಿ ಸ್ವಲ್ಪ ಮುರಿದೋಗಿದೆ ನೋಡ್ಬೋದು. ಆದರೂ ಅವಾಗಿಂದ ಅವಶೇಷನ ಇಲ್ಲಿವರೆಗೂ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಅಂದರೆ ಗ್ರೇಟು. ಸೊ ನೋಡಿ, ಕಲ್ಲಿಂದ ಒಂದು ಬಾಗಿಲಾಗಿದ್ದವು. ಸೊ ಮೋಸ್ಟ್ಲಿ ಇಲ್ಲೇ ಬಾಗಿಲಿತ್ತು ಅನ್ಕೋತೀನಿ, ಯಾಕಂದರೆ ಇದನ್ನು ಇಲ್ಲೇ ಇದು ಮಾಡಿದ್ದಾರೆ. ಈ ಕಡೆ ಆ ಕಡೆ ಇಂಟರ್ಲಾಕ್ ಸಿಸ್ಟಮ್ ಎರಡೂ ಇದ್ದಾವೆ. ಸೊ ನೋಡಿ, ಇದೊಂದು ಕಲ್ಲಿನ ಬಾಗಿಲು ಅಂದರೆ ನಂಬ್ತೀರಾ? ನಂಬಲೇಬೇಕು. ಸೊ ಸ್ನೇಹಿತರೆ ಹಾಗೆ ನಾವು ನೋಡ್ತಾ ಬಂದಿರೋದು ಎಲ್ಲಿ ಗೊತ್ತಾ, ಮಹಾನವಮಿ ದಿಬ್ಬ. ಈ ಮಹಾನವಮಿ ದಿಬ್ಬ ಅಂದರೆ ಏನು ಗೊತ್ತಾ, ದಿಬ್ಬ ಅಂದರೆ ಗುಡ್ಡ, ಮಹಾನವಮಿ ದಿಬ್ಬ ಅಂದರೆ ಈ ದಸರಾ ಮತ್ತು ದೀಪಾವಳಿ ಟೈಮಲ್ಲಿ ಆಗಿನ ಕಾಲ ರಾಜರು ಏನು ಮಾಡ್ತಿದ್ದಾರೆ ಅಂದರೆ, ಈ ಒಂದು ದಿಬ್ಬ ಅಂದರೆ ಒಂದು ಎತ್ತರವಾದ ಪ್ರದೇಶದ ಅದ್ರ ಮೇಲೆ ಕೂತ್ಕೊಂಡು ಈ ದಸರಾ ದೀಪಾವಳಿನ ಅಂದರೆ ರಾಜರು ಮೇಲ್ಗಡೆ ಕೂತ್ಕೊಂಡು ದಸರಾ ದೀಪಾವಳಿನ ಕೂತ್ಕೊಂಡು ವೀಕ್ಷಣೆ ಮಾಡೋಕ್ಕಂಥ ಸ್ಥಳನೇ ಮಹಾನವಮಿ ದಿಬ್ಬ ಅಂತ ಕರೀತಾರೆ. ಸೊ ಬನ್ನಿ, ಮಹಾನವಮಿ ದಿಬ್ಬ ಹೆಂಗಿತ್ತಂತೇಳಿ ನಿಮ್ಮ ಮೇಲೆ ಹೋಗಿ ತೋರಿಸ್ತೀನಿ. ಅದ್ರ ಪಕ್ಕನೇ ಪುಷ್ಕರಣಿ ಇದೆ ಅಂತೆ. ಮಹಾನವಮಿ ದಿಬ್ಬ ಪ್ಲಸ್ ಪುಷ್ಕರಣಿ ಎರಡು ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಮಹಾನವಮಿ ದಿಬ್ಬದ ಇದೊಂದು ಹೊರಗಡೆ ಇರೋಂಥ ಒಂದು ಭಾಗ ಇದು. ಸೊ ಕಲ್ಲು ಗಳಿಂದ ಹೆಂಗೆ ಇದು ಮಾಡಿದ್ದಾರೆ ಅಂತೇಳಿ. ಸೊ ಬನ್ನಿ, ನಾವು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಎಲಿಫೆಂಟ್ ನಮಗೆ ವೆಲ್ಕಮ್ ಮಾಡ್ತಾ ಇದೆ ನೋಡಿ. ಇದು ಬ್ಯಾಕ್ ಔಟ್ ಸೈಡ್ ಇದು ಮಹಾನವಮಿ ದಿಬ್ಬದು. ಸೊ ಅಲ್ಲಿ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹಾಗೆ ಅಲ್ಲಿಂದ ಸ್ಟೆಪ್ ಹತ್ಕೊಂಡು ಹಂಗೆ ಮೇಲೆ ಹೋದರೆ ಮಹಾನವಮಿ ದಿಬ್ಬ ಬರುತ್ತೆ. ಬನ್ನಿ ಅಲ್ಲಿ ಹೋಗೋಣ. ಮುಂಚೆನ ಅಂದರೆ ಅವಾಗ ಅರಮನೆ ಇತ್ತು, ಅವಾಗ ಅರಮನೆ ಟೈಮಲ್ಲಿ ನೇರವಾದ ಮಾರ್ಗಗಳು ಇರ್ತು, ಹೋಗ್ತಾ ಇದ್ದಾರೆ. ಇವೆಲ್ಲ ಈ ಕಬ್ಬಿಣದ ಮಾಡಿದಾರಲ್ವಾ, ಇವಾಗ ಮಾಡಿದ್ದಾರೆ. ಏನು ಗೊತ್ತಾ ನೋಡಿ, ಮಹಾನವಮಿ ದಿಬ್ಬಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಮಹಾನವಮಿ ದಿಬ್ಬ ಹೆಂಗಿದೆ ಅಂತ ತೋರಿಸ್ತೀನಿ. ಒಂಥರ ಎಕ್ಸೈಟ್ ಇದೆ, ಹೆಂಗಿರುತ್ತೆ ಅಂತೆ. ಬಂದೀವಿ. ದಿಬ್ಬ ಇದು ನೋಡ್ತಾ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಏನು ಗೊತ್ತಾ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಆಗ್ತಾ ಇದ್ದಾರೆ. ಏನೋ ಕೆಲಸ ನಡೀತಾ ಇದೆ ಅಂತೆ. ಏನು ಗೊತ್ತಾ, ಇಲ್ಲಿ ಅಂದಿನ ಕಾಲದ್ದು ರಾಜರು ಮಹಾರಾಜರು ಇಲ್ಲಿ ಮೇಲ್ಗಡೆ ಅಂದರೆ ಒಂಥರ ಬಾಹುಬಲಿ ಪಿಕ್ಚರಲ್ಲಿ ಕೂತ್ಕೊಂಡೆ ಇದು ಮಾಡ್ತಾ ಇರ್ತಾರಲ್ವ, ಹಾಗೆ ಅಂದಿನ ಕಾಲದಲ್ಲಿ ರಾಜರು ಮಹಾರಾಜರು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಇಲ್ಲಿಗೆ ಮುಂದ್ಗಡೆ ಆಗುವಂಥ, ಅಂದರೆ ದಸರಾ ದೀಪಾವಳಿ ಟೈಮಲ್ಲಿ ಒಂದು ವೈಭವದಿಂದ ವಿಜೃಂಭಣೆಯಿಂದ ಕುದುರೆ ಸವಾರಿ, ಈ ಆನೆ ಮೆರವಣಿಗೆ, ಪ್ರತಿಯೊಂದು ಹಬ್ಬದ ಹರಿದಿನಗಳಲ್ಲಿ ಏನು ಸಡಗರ ಸಂಭ್ರಮ ಇರುತ್ತಲ್ವ, ಅದನ್ನು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ರು ನೋಡಿ. ನಿಮ್ಗೆ ತೋರಿಸ್ತೀನಿ ಬನ್ನಿ ಇನ್ನೊಂದು ವಿಶೇಷ ಆಗಿರೋಂಥದ್ದು. ಇಲ್ಲಿ ನೋಡಿ ಹೆಂಗಂದರೆ, ಇವಾಗ ನಮಗೆ ಒಳಗಡೆ ಹೋಗಕ್ಕೆ ಬಿಡಲ್ಲ ಅಲ್ಲಿ. ಸೊ ಮಹಾನವಮಿ ದಿಬ್ಬದು ಹಿಂಗೆ ಸ್ಟೆಪ್ ಹತ್ಕೊಂಡು ಹೋದರೆ ಹಂಗೆ ಆಗೋಗೋ ನೋಡಿ ಅಲ್ಲಿ ಮೇಲೆ ನೋಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ರೆ ಎಲ್ಲನೂ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದನ್ನು ಮಹಾನವಮಿ ದಿಬ್ಬ ಅಂತ ಕರೀತಾರೆ. ಸೇಮ್ ಹೇಳ್ಬೇಕಂದ್ರೆ ಬಾಹುಬಲಿ ಪಿಕ್ಚರ್ ಇದೆಯಲ್ಲ, ಸೇಮ್ ಟು ಸೇಮ್ ಹಾಗೆ ಅಲ್ವಾ, ಇದೇ ಮಹಾನವಮಿ ದಿಬ್ಬ. ಸೊ ಮಹಾನವಮಿ ದಿಬ್ಬದ ಮುಂದೆ ಇಷ್ಟೊಂದು ವಿಶಾಲವಾದ ಪ್ರದೇಶ ಇತ್ತಲ್ವ, ಇಲ್ಲೇ ಹಬ್ಬ ಹರಿದಿನಗಳಲ್ಲಿ ಆಯಾ ಏನೋ ದಸರಾ ದೀಪಾವಳಿ ಇಲ್ಲೇ ಮೆರವಣಿಗೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಹಾಗಾಗಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರು. ಸೊ ಸ್ನೇಹಿತರೆ, ಏನು ಗೊತ್ತಾ, ನೀವು ಸುಮ್ಮನೆ ಬಂದರೆ ಯಾವುದೇ ಕಾರಣಕ್ಕೂ ಇದು ಯಾವ ಭಾಗ ಏನು ಎಂತಂತ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ನೀವು ಒಂದು ಗೈಡ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ನೀವು ಬರೋಕ್ಕಿಂತ ಮುಂಚೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇತಿಹಾಸನ ತಿಳ್ಕೊಂಡಾದ್ರೆ ಬನ್ನಿ. ಯಾಕಂದರೆ ಎಲ್ಲಿ ಯಾವ ಅರಮನೆ ಇದೇನೋ, ಎಲ್ಲಿ ಯಾವ ಬಂಗ್ಲೆ ಇದೇನೋ, ಎಲ್ಲಿ ಯಾವುದು ಪ್ಲೇಸ್ ಏನೇನಿದೇನೋ ಅಂತ ಗೊತ್ತಾಗಲ್ಲ. ಯಾರ ಅರಮನೆ ಇದೆಯೋ ಅಥವಾ ಅದು ರಾಜರ ಅರಮನೆಯೋ ಅಥವಾ ಬೇರೆಯವ್ರು ಯಾರ ಅರಮನೆಯೋ ಅಂತ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಒಂಥರ ಹಾಳು ಬಿದ್ದೋಗಿದೆ ನೋಡಿ. ಇಲ್ಲಿ ನೋಡಿ, ಏನು ನೋಡ್ತಾ ಇದ್ದಾರಲ್ಲ, ಇದೇ ಹಾಳು ಬಿದ್ದ ಹಂಪಿ ಅಂತಾರಲ್ಲ, ನೋಡ್ಬೋದು ನೀವು.
ಹಾಳು ಬಿದ್ದ ಹಂಪೆ. ಮೋಸ್ಟ್ಲಿ ಅಲ್ಲೊಂದು ಸಭಾಂಗಣ ಕಾಣಿಸ್ತಾ ಅಂದರೆ ಓಪನ್ ಹಾಲ್ ಕಾಣಿಸ್ತಾ ಇದೆ. ಇಲ್ಲೇ ಎಲ್ಲ ಫಂಕ್ಷನ್ ನಡೀತೈತೆ ಅನಿಸುತ್ತೆ. ಯಾಕಂದರೆ ಮಹಾನವಮಿ ದಿಬ್ಬ ಇರೋದು ಇಲ್ಲಿ ಕೂತ್ಕೊಂಡು ಅವರೆಲ್ಲ ನೋಡ್ತಾ ಇರಬೇಕಾದ್ರೆ ಈ ಕಡೆ ಎಲ್ಲನೂ ಫಂಕ್ಷನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರಲ್ವಾ, ಹಾಗಾಗಿ ಈ ಕಡೆನೇ ಆಲ್ಮೋಸ್ಟ್ ಎಲ್ಲನೂ ಇಲ್ಲೇ ಇರ್ಬೋದು ಅಂತೇಳಿ ನನಗೆ ಗೆಸ್ಸಿಂಗ್ ಇದೆ. ಸೊ ಹಾಗಾಗಿ ನೋಡಿ, ಬಿಸಿಲಿದ್ರೂ ಜನ ಯಾವುದು ಲೆಕ್ಕಿಸ್ದೇನೆ ನೋಡಬೇಕು ಅನ್ನೋ ಒಂದು ಕಾತುರದಿಂದ ಕ್ಯೂರಿಯಾಸಿಟಿಯಿಂದ ಬಿಸಿಲಲ್ಲಿ ಎಲ್ಲನೂ ಒಂದೊಂದೊಂದಾಗಿ ನೋಡ್ತಾ ಇದ್ದಾರೆ. ಸೊ ಬನ್ನಿ, ಇವಾಗ ಇದೇ ಆಗಿತ್ತು ಮಹಾನವಮಿ ದಿಬ್ಬ. ಸ್ನೇಹಿತರೆ, ನಾವು ಯಾವ ದಿಬ್ಬ ಅದು? ನವಮಿ ದಿಬ್ಬನ ಯಾವುದು ಸ್ನೇಹಿತರೆ? ನಾವು ನವಮಿ ದಿಬ್ಬನ ನೋಡ್ತಾ ಹಾಗೆ ಮುಂದೆ ಬಂದರೆ ನಮಗೆ ಕಣ್ಣಿಗೆ ಬೀಳೋದು ಯಾವುದು ಗೊತ್ತಾ? ಈ ಕಪ್ಪು ಕಲ್ಲಿನ ಪುಷ್ಕರಣಿ. ನೋಡಿ, ಈ ಕಪ್ಪು ಕಲ್ಲಿನ ಪುಷ್ಕರಣಿ ಬಗ್ಗೆ ವಿಶೇಷತೆ ಏನೆಂದರೆ, ಈ ಕಪ್ಪು ಕಲ್ಲಿನ ಪುಷ್ಕರಣಿ ಬಂದ್ಬಿಟ್ಟು 5 ಹಂತದ ಒಂದು ಪುಷ್ಕರಣಿಯಾಗಿದೆ. ನೀವು ನೋಡ್ಬೋದು, ತೋರಿಸ್ತೀನಿ ನೋಡಿ. ಇವಾಗ ಈ ಪುಷ್ಕರಣಿ ಬಂದು 5 ಹಂತದ ಕಪ್ಪು ಕಲ್ಲಿನ ಪುಷ್ಕರಣಿಯಾಗಿದೆ. ಕೆಳಗಡೆ ಹೋಗ್ಬೋದು. ಇದು 1, 2, 3, 4 ಹಾಗಾಗಿ ಇದು ಕಪ್ಪು ಬಳಪದಿಂದ ನಿರ್ಮಾಣ ಮಾಡಿರಕ್ಕಂಥ ಒಂದು ಕಪ್ಪು ಕಲ್ಲಿನ ಪುಷ್ಕರಣಿಯಾಗಿದೆ. ಈ ವಿಜಯನಗರದಲ್ಲೇ ಇದೊಂದು ವಿಶೇಷ ಪುಷ್ಕರಣಿ ಅಂತೇಳಿ ಹೇಳ್ತಾರೆ. ಯಾಕಂದರೆ ಎಲ್ಲ ಪುಷ್ಕರಣಿಗಳಲ್ಲಿ ಸಿಕ್ಕಿರೋಕ್ಕಂಥ ಕಲ್ಲುಗಳು ನೋಡಿದ್ರೆ ಈ ಕಲ್ಲುಗಳು ಇದೆಯಲ್ಲ, ಈ ಪುಷ್ಕರಣಿಗಳು ಬಳಸಿರೋಂಥ ಕಲ್ಲುಗಳು ಎಲ್ಲೋ ಬೇರೆ ದೇಶದಿಂದ ತಂದುಬಿಟ್ಟು ನಿರ್ಮಾಣ ಮಾಡಿರುವಕ್ಕಂಥ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಇಂಥ ಕಲ್ಲುಗಳು ಆಗಿನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ದೊರೆತಿರೋದೆ, ಅಂದರೆ ಸಿಗೋದು ಅಪರೂಪ ಅನ್ನೋದಕ್ಕಿಂತನೂ ಸಿಗ್ತಾ ಇರಲಿಲ್ಲಂತ. ಹಾಗಾಗಿ ಇದು ಒಂದು ವಿಜಯನಗರದಲ್ಲಿ ಬರುವಂಥ ಕಪ್ಪು ಕಲ್ಲಿನ ವಿಶೇಷವಾದ ಒಂದು ಪುಷ್ಕರಣಿಯಾಗಿದೆ. ಸೊ ಅದಾದಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಿಮ್ಗಲ್ಲಿ ಮೇಲ್ಗಡೆ ಅಲ್ಲಿ ಹತ್ತಿರ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ಈ ಪುಷ್ಕರಣಿ ಮಧ್ಯೆನೇ ಇವಾಗ ನಮ್ಮ ಪೈಪ್ಲೈನ್ ಸಿಸ್ಟಮ್ ಹಾಕ್ಕೊಂಡು ನಾವು ಹೆಂಗೆ ವಾಟರ್ನ ಸಪ್ಲೈ ಮಾಡ್ತಿದ್ದೀವಲ್ಲ, ಹಾಗೆ ಈ ಪುಷ್ಕರಣಿ ಮಧ್ಯೆನೇ ನಿಮ್ಗೆ ಇನ್ನೊಂದು ವಿಶೇಷವಾಗಿರೋದನ್ನು ತೋರಿಸ್ತೀನಿ ಬನ್ನಿ. ಅದು ಏನಂದರೆ, ಈ ಪುಷ್ಕರಣಿ ಮಧ್ಯದಲ್ಲೇ ಮುಂಭಾಗದಲ್ಲಿ ಏನಂದರೆ, ಈ ಪುಷ್ಕರಣಿಯಿಂದ ಮುಂದೆಯಿಂದ ಆ ಕಡೆಯಿಂದ ನೋಡ್ಬೋದು ನೀವು. ಆ ಕಡೆಯಿಂದ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಇದು ಇದೆಯಲ್ಲ, ಇದು ವಾಟರ್ ಸಪ್ಲೈಗೆ ಬಳಸಿರೋಕ್ಕಂಥ ಒಂದು ಸಿಸ್ಟಮ್ ಇದೆ. ಅಂದರೆ ಅಲ್ಲಿಂದ ನೋಡ್ಬೋದು ನೀವು, ಅಲ್ಲಿಂದ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಇದನ್ನ ಇತಿಹಾಸ ಹೇಳುತ್ತೆ. ಏನಂದರೆ, ಕಮಲಾಪುರ ಇದೆಯಲ್ಲ, ಕಮಲಾಪುರ ಕೆರೆಯಿಂದ ಅಲ್ಲಿಂದ ನೀರನ್ನ ಹಾಯಿಸ್ಕೊಂಡು ಈ ಕಲ್ಲುಗಳ ಮುಖಾಂತರ ಇಲ್ಲಿಗೆ ಈ ಕಪ್ಪು ಪುಷ್ಕರಣಿಗೆ ಬಂದು ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಬಳಸುವಂಥ ನೀರುಗಳು ಧಾರ್ಮಿಕ ದತ್ತಿ ಇಲಾಖೆ, ಅಂದರೆ ವಿಶೇಷವಾಗಿ ಪೂಜೆಗೆ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಬಳಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಕ್ಕಂತೂ ಪುಷ್ಕರಣಿ ಅದ್ಭುತವಾಗಿದೆ. ಆಗಿಂದು ಕಾಲದ ವಾಟರ್ ಸಿಸ್ಟಮ್ ಅಂದರೆ ಟೆಕ್ನಾಲಜಿನ ಎಷ್ಟು ಚೆನ್ನಾಗಿ, ಟೆಕ್ನಾಲಜಿ ಅನ್ನೋದಕ್ಕಿಂತ ಆಗಿನ ತಲೆಗಳನ್ನ ಬಳಸ್ಕೊಂಡು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿಂದ ಕಮಲಾಪುರ 5ರಿಂದ 6 ಕಿಲೋಮೀಟರ್ ಇರುತ್ತೆ. ಆ ಕೆರೆಗಳಿಂದ ಇಲ್ಲಿ ನೋಡಿ ಕಲ್ಲುಗಳ ಮುಖಾಂತರನೇ, ಅಂದರೆ ಪೈಪ್ಲೈನ್ ಎಲ್ಲ ಬಂಡೆಗಳ ಮುಖಾಂತರ ಪೈಪ್ಲೈನ್, ಅಂದರೆ ಒಂಥರ ಪೈಪ್ಲೈನ್ ಸಿಸ್ಟಮ್ ಮಾಡ್ದಂಗೆ ಮಾಡಿದ್ದಾರೆ ಕಲ್ಲುಗಳಿಗೆ. ಅಲ್ಲಿಂದ ಬಂದು ಈ ಪುಷ್ಕರಣಿಗೆ ಬಂದು ಬೀಳ್ತಿತ್ತಂತೆ. ಸೊ ಹಂಗಾಗಿ ನೋಡಿ, ಇದನ್ನು ಇವಾಗಲ್ಲ, ಆ ಕಾಲದಲ್ಲಿ ಮಾಡಿದಾರಂತೆ. ಇದನ್ನೇ ಕಪ್ಪು ಕಲ್ಲಿನ ಪುಷ್ಕರಣಿಯಾಗಿದೆ. ಸೊ ಸ್ನೇಹಿತರೆ, ನಿಮ್ಗೆ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಹಜಾರ ಶ್ರೀ ರಾಮಚಂದ್ರ ದೇವಸ್ಥಾನ ಅಂತೇಳಿ. ಸೊ ಇದನ್ನು ಶ್ರೀರಾಮನಿಗೆ ಒಂದು ಅರ್ಪಿತವಾಗಿರಕ್ಕಂಥ ದೇವಸ್ಥಾನವಾಗಿದೆ. ಸೊ ಒಳಗಡೆ ನೋಡೋಕ್ಕಂತೂ ಒಳ್ಳೆ ಬ್ಯೂಟಿಫುಲ್ ಅದ್ಭುತವಾಗಿದೆ ದೇವಸ್ಥಾನವಾಗಿದೆ. ಸೊ ಒಳಗಡೆ ಹೋಗಿ ಬಂದ್ವಿ. ಸೊ ಎಕ್ಸಾಕ್ಟ್ ಆಗಿದ್ರೆ ಅಪೋಸಿಟೇನೆ ಒಂದು ತೋರಿಸ್ತೀನಿ ನೋಡಿ ನಿಮಗೆ ಜಾಗನ. ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಪಾನ್ ಸುಪಾರಿ ಬಜಾರ್. ಅಂದರೆ ಈಗ ಸುಮಾರು ಬಜಾರ್ಗಳು ಹೇಳೋದು ಗೊತ್ತಾ, ವಿರೂಪಾಕ್ಷನ ಮುಂದೆ ಬೆಳ್ಳಿ ಬಂಗಾರ ಮಾರುವಂಥ ಒಂದು ದೇವಸ್ಥಾನ, ಆಮೇಲೆ ಈ ಕಡೆ ಕೃಷ್ಣ ದೇವರಾಯನ ಮುಂದೆ ಬಂದರೆ ಒಂದು ದಿನಸಿ ತರಕಾರಿ ಮಾರುವಂಥ ಬಜಾರ್ ಆಗಿತ್ತು. ಹಾಗೆ ಈ ಹಜಾರ್ ರಾಮಚಂದ್ರ ದೇವಸ್ಥಾನದ ಮುಂದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮುಂದೆ ಆ ಕಡೆ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇದನ್ನು ಪಾನ್ ಸುಪಾರಿ ಅಂದರೆ ಎಲೆ ಅಡಿಕೆಗೆ ಒಂದು ಸಪ್ರೇಟ್ ಆಗಿರೋಕ್ಕಂಥ, ಎಲೆ ಅಡಿಕೆ ಮಾರುವಂಥ ಒಂದು ಸಪ್ರೇಟ್ ಆಗಿರುವಂಥ ಬಜಾರ್ ಆಗಿತ್ತು. ಹಾಗಾಗಿ ಇದನ್ನು ಪಾನ್ ಸುಪಾರಿ ಬಜಾರ್ ಅಂತ ಕರೀತಾರೆ. ಸೊ ಬನ್ನಿ, ಹತ್ತಿರ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದು ಯಾರ್ದು ಅರಮನೆ ಆಗಿತ್ತು ಅಂತ ಗೊತ್ತಿಲ್ಲ, ಬಟ್ ಒಂದಾನೊಂದು ಕಾಲದಲ್ಲಿ ಇದು ಒಂದು ಅರಮನೆ ಆಗಿತ್ತಂತೆ. ಇದು ಹಜಾರ ರಾಮಚಂದ್ರ
ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಎಕ್ಸಾಕ್ಟ್ ಆಗಿ ಅದರ ಹಿಂದ್ಗಡೆನೇ ಇರುವಂಥ ಒಂದು ಪ್ಲೇಸ್ ನೋಡಿ. ಸುಮ್ಮನೆ ಹೇಳಿಲ್ಲ ಹಾಳು ಹಂಪೆ ಅಂತೇಳಿ. ಸೊ ರಾಜ್ಯ ವೈಭೋಗದಿಂದ ಮೆರೆದಿರಕ್ಕಂಥ ಒಂದು ಅರಮನೆನ ನೋಡಿ. ಇವಾಗ ಹಿಂಗೆ ಬರೀ ಕಲ್ಲುಗಳು ಮಾತ್ರ ಉಳ್ಕೊಂಡಿದೆ.